ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಡೇ ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಬಂದು ಗುರುಪೂರ್ಣಿಮೆ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಇವತ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಸಾಯಿಬಾಬಾಂಗೆ ಹಾಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಹತ್ರ ದೀಪ ಹಚ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬೆಳಗಿ ಕರ್ಪೂರನ ಬೆಳಗಿ ದೇವ್ರದ್ದು ಸಾಯಿಬಾಬಂದು ನನ್ನ ಹತ್ರ ಸೋತ್ರದ್ದು ಬುಕ್ ಇತ್ತು. ಅಂದರೆ ರಥ ಮಾಡ್ತಾರಲ್ಲ ಅವರು ಮಂದಿರಕ್ಕೆ ಹೋದಾಗ ಬುಕ್ಕನ್ನು ಕೊಡ್ತಾರೆ. ಆ ಬುಕ್ಕಲ್ಲಿರೋದು ಸ್ತೋತ್ರಗಳನ್ನೆಲ್ಲ ನಾನು ಓದಿ ಪೂಜೆನ ಮುಗಿಸ್ದೆ. ಅದಾದಮೇಲೆ ನಾವು ಮನೆ ಹತ್ರನೇ ಕಾಜ್ನೂರು ಡ್ಯಾಮ್, ಶಿವಮೊಗ್ಗದಲ್ಲಿರೋ ಕಾಜ್ನೂರು ತುಂಗಾ ಡ್ಯಾಮಿಗೆ ನಮ್ಮ ಮನೆ ಹತ್ರ ಹಿಂದ್ಗಡೆ ಬ್ಯಾಕ್ ವಾಟರ್ ಸಿಗುತ್ತೆ. ಹಾಲನಕೊಳ್ಳಿ ಹತ್ರ ಹೋದರೆ ಅಲ್ಲಿಗೆ ಹೋಗಿದ್ವಿ. ವ್ಯೂ ನೋಡೋಣ ಅಂತ ಹೇಳಿ ಡ್ಯಾಮ್ ಫುಲ್ಲು ಭರ್ತಿಯಾಗಿ ಎಲ್ಲ ಗೇಟು ಓಪನ್ ಮಾಡಿದರು. ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತು. ನೋಡಿ ಖುಷಿ ಆಯಿತು ಡ್ಯಾಮ್ ನೋಡಿ. ಹಾಗೆ ಡ್ಯಾಮ್ನ ನೋಡಿಕೊಂಡು ಮನೆಗೆ ಬಂದಮೇಲೆ ಸುಮಾರು ಒಂದು 12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಬಿದರಲ್ಲಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ತುಂಬ ಜನ ಬಂದಿದ್ದರು ಭಕ್ತಾದಿಗಳು ದೇವಸ್ಥಾನಕ್ಕೆ. ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಫುಲ್ಲು ಕೆಸರೆಲ್ಲ ಆಗಿಬಿಟ್ಟಿತ್ತು. ಅಂಥದ್ರಲ್ಲೂ ಜನ ಬಿಟ್ಟಿಲ್ಲ. ಜನ ಎಲ್ಲ ತುಂಬ ಜನ ಬಂದಿದ್ದರು. ಮಳೆ ಅಂದರೆ ಮಳೆ ಇತ್ತು. ಅದರಲ್ಲೂ ಹೋಗಿ ದೇವಸ್ಥಾನದೊಳಗಡೆ ಹೋಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಸಾಯಿಬಾಬಾನ. ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ದೇವಸ್ಥಾನ ಪ್ರಸಾದವನ್ನು ಕೊಡ್ತಾಯಿದ್ರು. ಅನ್ನ ಸಾಂಬಾರು, ಹೆಸ್ರು ಕಾಳು ಪಲ್ಯ ಹಾಗೆ ಕೇಸರಿ ಬಾತ್ ಕೊಡ್ತಾಯಿದ್ರು. ತುಂಬ ರುಚಿಯಾಗಿತ್ತು. ಹಾಗೆ ಪ್ರಸಾದ ತಿನ್ಕೊಂಡು ಮನೆಗೆ ವಾಪಸ್ ಆದ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು